ಒಂದು ಪ್ರಕರಣ ನಡೆಯಿತು. ಆ ಕುರಿತು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಏನು ಸದಾಶಿವ ಪೈ ಮತ್ತು ಅವರ ಶ್ರೀಮತಿ ಅಂಜನಾ ಪೈ ಅವರ ಮಗ ಸುದರ್ಶನ್ ಪೈ ಮೇಲೆ ಏನು ಪೊಲೀಸರು ಅವರ ಮೇಲೆ ಏನು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ ಆ ಪ್ರಕರಣ ಯಾವ ರೀತಿ ಆಗಿದೆ ಅಂತೇಳಿ. ಆದರೆ ಪೊಲೀಸ್ ಇಲಾಖೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಏನು ಬೆಣ್ಣೆ ಹಾಕುವಂಥ ಕೆಲಸವನ್ನು ಮಾಡಿದೆ. ಅಲ್ಲಿ ನಡೆದಂತಹ ಘಟನೆ ಏಕಾಏಕಿಯಾಗಿ ಅಷ್ಟು ಪುಂಡರು ಏನು ಅವರ ಅಂಗಡಿಗೆ ದಾಳಿಯನ್ನು ಮಾಡ್ತಾರೆ. ಅಂಜನಾ ಪೈ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಆದರೂ ಕೂಡ ಅವರನ್ನೆಲ್ಲರನ್ನ ಬಿಟ್ಟು ಇವರ ಮೇಲೆ ಕೊಲೆ ಯತ್ನದ ಏನು ಪ್ರಕರಣವನ್ನು ದಾಖಲು ಮಾಡಿದೆ. ಇದನ್ನು ಖಂಡನೆ ಮಾಡುತ್ತಾ ಅಷ್ಟು ಆ ಸ್ವಲ್ಪ ಸಮಯದಲ್ಲೇ ಒಂದು ಯೋಜಿತ ಪೂರ್ವಕವಾಗಿ ಏನೋ ಯೋಜನೆ ಮಾಡಿಕೊಂಡೇ ಅಷ್ಟು ಜನ ಸೇರಿ ಈ ಕೃತ್ಯವನ್ನು ಎಸಗಿರುವ ಬಗ್ಗೆ, ಇದರ ಹಿಂದೆ ನಿಷೇಧಿತ ಸಂಘಟನೆ PFIಯ ಕೈವಾಡ ಇರುವ ಬಗ್ಗೆ ನಮಗೆ ಬಲವಾದ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣವನ್ನು ಹೆಚ್ಚಿನ ತನಿಖೆ ನಡೆಸಬೇಕು. ಅಲ್ಲದೆ ನಮ್ಗೆ ಗೊತ್ತಿದೆ ಪೊಲೀಸ್ ಗಾಡಿಯ ಒಳಗೆ ನುಗ್ಗಿ ನಿಯಾಜ್ ಮತ್ತು ನೌಶಾದ್ ಎಂಬವರು ಇಬ್ಬರು ಗೂಂಡಾ ಕಾಯ್ದೆಯಡಿ ಅವರನ್ನು ಬಂಧನ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದೆ. ಯಾಕೆಂದರೆ ಅವರು ಪೂರ್ವಾಪರ ಅವರ ಮೇಲೆ ಅವರ ಕ್ರಿಮಿನಲ್ ಹಿನ್ನೆಲೆ ಉಳ್ಳೆ ಅವರ ಬಗ್ಗೆ ಯಾವುದೇ ಕಾನೂನು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಏನು ಶಾಂತಿಯುತವಾಗಿದ್ದ ಪುತ್ತೂರನ್ನು ಈ ರೀತಿ ಏಕಾಏಕಿಯಾಗಿ ಏನೋ ಒಂದು ಸಮಸ್ಯೆ ಆಗಿತ್ತು ಅನ್ನೋ ತಕ್ಷಣ ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಅವರು ಪೊಲೀಸ್ ಇಲಾಖೆಗೆ ದೂರನ್ನು ಕೊಡಬಹುದಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಇಷ್ಟೊಂದು ಪುಂಡರು ಸೇರಿ ಈ ರೀತಿಯ ಒಂದು ಕೃತ್ಯ ಮಾಡ್ತಾರಂತಾದರೆ ಇದರ ಹಿಂದೆ ಖಂಡಿತವಾಗಿ ಬಲವಾಗಿ ನಮಗೆ ನಿಷೇಧಿತ ಸಂಘಟನೆಯ ಕೈವಾಡ ಇರುವ ಬಗ್ಗೆ ಬಲವಾದ ಶಂಕೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಇದನ್ನು ಪ್ರಕರಣವನ್ನು ವಿಶೇಷವಾಗಿ ತನಿಖೆ ನಡೆಸಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಏಕಾಏಕಿಯಾಗಿ ನೋಡಿ ಅವರ ಮೇಲೆ, ಅವರು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ, ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅಂಜನಾ ಪೈ ಅವರ ಪತಿ ಮಗನ ಮೇಲೆ ಅವರನ್ನು ಇಲ್ಲಿ ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹೊರತಾಗಿ ಅಷ್ಟು ಜನ ಪುಂಡ್ರು ಏನು ದಾಳಿ ಮಾಡಿದ್ದಾರೆ ಅವರ ಬಗ್ಗೆ ಯಾವುದೇ ಪ್ರಕರಣವನ್ನು ದಾಖಲು ಮಾಡಿಲ್ಲ. ಹಾಗಾಗಿ ಎಲ್ಲ ಹಿಂದೂಗಳು ಸೇರಿ ನಾವು ಚಿಂತನೆಯನ್ನು ಮಾಡಿದ್ದೇವೆ ಏನಂತ ಹೇಳಿದರೆ 31ನೇ ತಾರೀಕು ಪುತ್ತೂರು ಚಲೋ ಈ ಕಾರ್ಯಕ್ರಮದ ಮೂಲಕ ನಾವು ಆಗ್ರಹವನ್ನು ಮಾಡಲಿಕ್ಕಿದ್ದೇವೆ. ಏನು ಅಂಜನಾ ಪೈ ಅವರ ಪತಿ ಹಾಗೂ ಅವರ ಮಗನ ಮೇಲಿನ ಸುಳ್ಳು ಪ್ರಕರಣವನ್ನು ವಾಪಸ್ ಪಡಿಬೇಕು. ಈ ಅಶಾಂತಿಗೆ ಕಾರಣವಾದಂತಹ ಏನು ಅಷ್ಟು ಜನ ಸೇರಿರುವ ಅವರ ಪುಂಡರು, ಅದರಲ್ಲಿ ನಿಷೇಧಿತ ಸಂಘಟನೆಯ ಬಲವಾದ ಸಂಖ್ಯೆ ಇರೋದ್ರಿಂದ ಅದನ್ನು ವಿಶೇಷವಾಗಿ ತನಿಖೆ ನಡೆಸಬೇಕು, ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು. ಅಷ್ಟೇ ಅಲ್ಲ, ನಿಯಾಜ್ ಮತ್ತು ನೌಶಾದ್ನನ್ನು ಬಂಧಿಸಿ ಗೂಂಡಾ ಕಾಯ್ದೆಯಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಏನು ಸಾಮಾಜಿಕ ಸಂಘಟನೆಯಲ್ಲಿ ತೊಡಗಿರುವಂತಹ ಕಾರ್ಯಕರ್ತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಕೇಸುಗಳನ್ನು ಹಾಕ್ತಾ ಇದ್ದಾರೆ. ಅದನ್ನು ತಕ್ಷಣವಾಗಿ ನಿಲ್ಲಿಸಬೇಕು. ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಜನಾಗ್ರಹ ಸಭೆಯಲ್ಲಿ ಪುತ್ತೂರು ಚಲೋ ಕಾರ್ಯಕ್ರಮದ ಸಭೆಯಲ್ಲಿ ನಾವು ಆಗ್ರಹ ಮಾಡಲಿಕ್ಕಿದ್ದೇವೆ. ಘಟನೆಯನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಆಗಸ್ಟ್ 25ರಂದು ಬಂದ್ಗೆ ಕರೆ ನೀಡಿತ್ತು. ಇಡೀ ಹಿಂದೂ ಸಮಾಜದ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಆ ಬಂದ್ಗೆ ಬೆಂಬಲವನ್ನು ನೀಡಿದರು. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವ ಅಂಜನಾ ಪೈ ಮೇಲೆ ದಾಳಿ ನಡೆಸಿದ್ರು, ಅವರ ಕೊಲೆಗೆ ಯತ್ನ ಮಾಡಿದರು, ಇನ್ನೂ ಕೂಡ ಅವರನ್ನು ಬಂಧನ ಮಾಡುವ ಗೋಜಿಗೆ ಹೋಗಿಲ್ಲ. SP ಸಾಹೇಬರು ಹೇಳ್ತಾರೆ, ನಾವು ಅಲ್ಲಿ ನೋಟಿಸ್ ಕೊಟ್ಟಿದ್ದೇವೆ, ಆ ನೋಟಿಸ್ ಮುಖಾಂತರ ನಾವು ತನಿಖೆ ಮಾಡ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆ ಸಂಘಟನೆಗಳು ಇಡೀ ಹಿಂದೂ ಸಮಾಜವನ್ನು ಸೇರಿಸಿ ಹಿಂದೂ ಸಮಾಜದ ಜಾಗೃತಿಗಾಗಿ ಆಗಸ್ಟ್ 31ರಂದು ಪುತ್ತೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ಆ ತಾಯಿ ಅಂಜನಾ ಪೈಯ ರಕ್ಷಣೆಗೋಸ್ಕರ ಮಗ ಸುದರ್ಶನ್ ಪೈ ಮೇಲೆ ಕೊಲೆ ಯತ್ನ ಕೇಸು ದಾಖಲು ಮಾಡಿ ಅವನನ್ನು ಜೈಲಿಗೆ ಹಾಕ್ತಾರೆ.
ಆದರೆ ಅಂಜನಬಾಯಿ ಮೇಲೆ ದಾಳಿ ಮಾಡಿದ ಯಾವ ಒಬ್ಬ ಆ ಮುಸಲ್ಮಾನ ಗೂಂಡರುಗಳನ್ನು ಇಷ್ಟರವರೆಗೆ ಬಂಧನ ಮಾಡಿಲ್ಲ. ಅದರಲ್ಲಿ ಗೊತ್ತಿದೆ, ನೌಷಾದ್ ಮತ್ತು ನಿಯಾಜ್ ಎಂದು ಪಕ್ಕ PFI ಕಾರ್ಯಕರ್ತರು. ಅವರ ಮೇಲೆ ಈಗಾಗಲೇ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೇಸು ದಾಖಲಾಗಿದೆ. ಅವರ ಮೇಲೆ ಒಂದು ಪ್ರಕರಣ ಕೂಡ ಈ ಘಟನೆಯಲ್ಲಿ ದಾಖಲಾಗಿಲ್ಲ. ಇವತ್ತು ಇಡೀ ಪುತ್ತೂರಿಗೆ ಗೊತ್ತಿದೆ ಈ ಪುತ್ತೂರಿನಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡುವವರು ಯಾರು ಅಂತ. ಇಡೀ ಹಿಂದೂ ಸಮಾಜಕ್ಕೆ ಗೊತ್ತಿದೆ, ಪುತ್ತೂರಿನ ಶಾಸಕರಿಗೂ ಗೊತ್ತಿದೆ ಇಡೀ ಪುತ್ತೂರಿನಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವವರು ಯಾರು. ಆದರೆ ಯಾವುದೋ ಒಂದು ಒತ್ತಡದ ಕಾರಣದಿಂದ ಅವರು ಇವತ್ತು ಮಾತಾಡಲಿಲ್ಲ. ಪೊಲೀಸವರಿಗೆ ಗೊತ್ತಿದೆ, ಯಾವುದೋ ಒಂದು ಆ ರಾಜಕೀಯ ಕಾರಣಗಳಿಂದ ಇವತ್ತು ಹಿಂದೂ ಸಮಾಜದ ಯುವಕರ ಮೇಲೆ, ಅದು ದಾಳಿಗೊಳಗಾದ ಮಹಿಳೆಯರ ಮೇಲೆ ಇವತ್ತು ರಾಜಕೀಯ ಒತ್ತಡದಿಂದ ಮುಸ್ಲಿಂ ತುಷ್ಟೀಕರಣದಿಂದ ಇವತ್ತು ಆ ಮುಸಲ್ಮಾನ ಯುವಕರು ದಾಳಿ ಮಾಡಿದ ಮುಸಲ್ಮಾನ ಯುವಕರ ಮೇಲೆ ಇವತ್ತು ಕೇಸುಗಳಾಗ್ತಾ ಇಲ್ಲ. ಹಾಗಾಗಿ ಆ ಮಹಿಳೆ ತಾಯಿ ಅಂಜನಾಬಾಯಿಗೆ ನ್ಯಾಯ ಸಿಗಬೇಕು, ಅದರ ಜೊತೆ ಹಿಂದೂ ಸಮಾಜದ ಜಾಗೃತಿ ಆಗಬೇಕು ಎಂಬ ಕಾರಣಕ್ಕಾಗಿ ಪುತ್ತೂರು ಚಲೋ ಆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಗರ್ಭವೃತ್ತದಿಂದ ಆ ಪ್ರಾರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಮಹಾಲಿಂಗೇಶ್ವರನ ಆ ಗದ್ದೆಯಲ್ಲಿ ಬೃಹತ್ ಪ್ರತಿಭಟನಾ ಸಭೆಯ ಮೂಲಕ ಸಂಪನ್ನಗೊಳ್ಳಲಿದೆ. ಆ ಪ್ರತಿಭಟನಾ ಸಭೆ ಮತ್ತು ಆ ಮೆರವಣಿಗೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಾಂತದ ನಾಯಕರು, ಹಿಂದೂ ಯುವ ಜಾಗರಣ ವೇದಿಕೆಯ ಪ್ರಾಂತ ಪಟ್ಟಣದ ನಾಯಕರು ಆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.